ಖಾಡ ಬಿಗ್ ವೇವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಫಾನ್ ಕಂಡೀಷನ್ಸ್ ಏನೀಗ ಅಲ್ಲಿರ್ತಕ್ಕಂಥ ಕಂಡೀಷನ್ಸ್ ಏನು ಬರ್ತಾ ಇದೆ ಇದೀಗ ಜನಗಳ ಒಂದು ಮಾತು ನಾನಾಗಲೇ ಅದು ಯೋಚನೆ ಮಾಡ್ತಾ ಇದ್ವಿ. ಹಾಗೆಯೇ ನೆನ್ನೆಲ್ಲ ಒಂದು ರಿಪೋರ್ಟ್ ಬರ್ತಾ ಇತ್ತು, ದುಬೈ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಬಿದ್ದಿದೆ, ಬೆಲೆ ಬಿದ್ದಿಲ್ಲ, ಡಿಮ್ಯಾಂಡ್ ಬಿದ್ದಿದೆ ಅದಕ್ಕೆ ಅಂತೇಳಿ ಅದನ್ನು ಕೇಳ್ತಾ ಇದ್ವಿ. ಸುಮಾರು ಜನ ಅವ್ರಿಗೆ ಯಾವ್ಯಾವ ದಾರಿ ಕಾಣಿಸುತ್ತೋ, ಕೆಲವರು ನಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ದೂರದ ಮಟ್ಟಿಗೆ, ಕೆಲವರು ಬೇರೆ ಬೇರೆ ರೂಟ್ಗಳಲ್ಲಿ ಪಾಸ್ ಆಗಿಬಿಟ್ಟಿದ್ದಾರೆ. ಒಟ್ಟಲ್ಲಿ ಅಲ್ಲಿ ಇರಬಾರ್ದು, ಇದು ನಮಗೆ ಸೇಫ್ ಅಲ್ಲ ಅಂತೇಳಿ. ಅಂದರೆ ಇಲ್ಲಿಯವರೆಗೆ ಅದು ದುಬೈ ಬಗ್ಗೆನೋ ಬಹ್ರೈನ್ ಬಗ್ಗೆನೋ ಇದಂಥ ಅಭಿಪ್ರಾಯವೇ ಬದಲಾಗುವಷ್ಟರ ಮಟ್ಟಿಗೆ ಈ ವಾರ ಒಂದಷ್ಟು ಪಿಕ್ಚರ್ ಚೇಂಜ್ ಮಾಡ್ತಾ ಇದೆಯಾ ಅಲ್ಲಿ ಅಂತ. ಎಸ್ ರಮಾಕಾಂತ್ ಸರ್, ನಾವು ಈ ಯುದ್ಧದಿಂದ ನಾವೊಂದು ವಾಸ್ತವವನ್ನು ಅರಿತುಕೊಳ್ಬೇಕು. ಈ ಯುದ್ಧದಿಂದ ಅರಬ್ ದೇಶಗಳು ಕೂಡ ಬೆತ್ತಲಾಗಿದೆ. ಯಾಕಂದ್ರೆ ನೋಡಿ, ಅರಬ್ ದೇಶಗಳಲ್ಲಿ ಈ ಅಮೇರಿಕನ್ ಸೇನಾ ನೆಲೆಗಳು ಇಟ್ಟಿರುವಂತಹ ಮುಖ್ಯ ಉದ್ದೇಶ ಆ ದೇಶಕ್ಕೆ ಅವರು ಸೇಫ್ಟಿ ಕೊಡ್ತಾರೆ ಅಂತ. ಯಾವ ಅರಬ್ ದೇಶಗಳು ಕೂಡ ಅಲ್ಲಿನ ಮಿಲಿಟರಿ ವ್ಯವಸ್ಥೆಯನ್ನು ಬೇರೆ ಇದನ್ನು ಏನು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಲ್ಲ. ಬಹ್ರೈನ್ ಅವರು ಆಡಂಬರದ ಜೀವನ ಮಾಡ್ತಾರೆ, ಅಲ್ಲಿನ ರಾಜರುಗಳು ಅವರದ್ದು ಬೇರೆದೇ ಒಂದು ಲೈಫ್ ಸ್ಟೈಲ್. ಸೊ ನೋಡಿ, ಅಮೇರಿಕನ್ ನೇವಿ ಬೇಸನ್ನು ಅಮೇರಿಕದವರಿಗೇನೆ ಅಲ್ಲಿ ಅದನ್ನು ಏನು ಸೇಫ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಇಮ್ಯಾಜಿನ್ ಮಾಡಿ, ಏನು ಯಾರು ಅವರನ್ನು ದೊಡ್ಡಣ್ಣ ಅಣ್ಣ ಅಯ್ಯನ್ನೆಲ್ಲ ಕರೀತಾ ಇದ್ರಲ್ಲ, ಯಾಕೆ ಇರಾನ್ ಅವರಿಗೆ ಗೊತ್ತಿತ್ತು ಇರಾನ್ ಮಿಸೈಲ್ ಹಾರಿಸುತ್ತೆ, ಅವರ ರೇಡಾರ್ ಎಲ್ಲ ಧ್ವಂಸ ಆಯಿತು, ಯಾಕೆ ಅವರಿಗೆ ಕಂಟ್ರೋಲ್ ಮಾಡಿಕ್ಕಾಗಿಲ್ಲ. ಇವಾಗ ಬಹ್ರೈನ್ನಲ್ಲಿ ಸೇನಾ ನೆಲೆ ಇದ್ದದ್ದು, ಬಹ್ರೈನ್ ಬಿಟ್ಟೋದ್ರೆ ಸಾಕಪ್ಪ ಅಂತ ಆಗಿದೆ. ಅದು ನೀವು ನಾನಲ್ಲಿ ನೋಡ್ತಾ ಇದ್ದೆ, ಸಿಕ್ಕ ಕಾರುಗಳಲ್ಲಿ ಈ ಅಮೇರಿಕನ್ ಸೋಲ್ಜರ್ಸ್ ಕಾಸ್ ಮಾಡಿ ಸೌದಿ ಅರೇಬಿಯಾದಿಂದ ಏನು ರಿಯಾದ್ ಹೋಗಿ ಅಲ್ಲಿಂದ ಪಲಾಯನ ಮಾಡ್ತಾ ಇದ್ರು. ಒಂಥರ ಇವಾಗ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಸಂಪೂರ್ಣ ಧ್ವಂಸ ಆಗಿದೆ. ನಾನು ಆ ಬೇಸ್ ಅನ್ನು ಕೂಡ ಹೋಗಿ ನೋಡಿದ್ದೇನೆ, ನಮ್ಮ ರೋಡ್ ಸೈಡ್ ಅಲ್ಲಿ ಹೋಗುವ ಕಾಣುತ್ತೆ. ಗುಡಿಸಲಿಗೆ ಬೆಂಕಿ ಬಿದ್ದರೆ ಯಾವ ತರ ಆಗುತ್ತೆ, ಅಷ್ಟೊಂದು ಧ್ವಂಸ ಆಗಿದೆ. ಇವಾಗ ಅರಬ್ ದೇಶಗಳು ಒಂದು ಮಾತುಕತೆಯನ್ನು ನಡೆಸಿದೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು ನನಗೆ ಬೇರೆ ಒಂದು ನ್ಯೂಸ್ ಅನ್ನು ನೋಡಿದಾಗ. ಸೊ ಏನಂದ್ರೆ, ಇನ್ನು ಅಮೇರಿಕ ದೇಶಗಳಿಗೆ ನಾವು ಸೇನಾ ನೆಲೆಗಳನ್ನು ಅರಬ್ ದೇಶದಲ್ಲಿ ಕೊಡಬಾರ್ದು ಅನ್ನುವಂಥ. ಅದಷ್ಟು ಈಸಿ ಏನಲ್ಲ, ಕಾರಣ ಇವರು ಬೇಸ್ ಮಾಡುವಾಗಲೇ ಒಡಂಬಡಿಕೆಯ ಮುಖಾಂತರ ಇಷ್ಟು ವರ್ಷಗಳಿಗೆ ನಮಗೆ ಬೇಸ್ ಬೇಕು ಅನ್ನುವಂಥ ಮುಖಾಂತರ ಅವರು ಮಾಡಿರೋದು. ಬಟ್ ಇನ್ನು ಮಾತ್ರ ನೋಡಿ, ಈ ಯುದ್ಧದಿಂದಾಗಿ ಆ್ಯಕ್ಚುಲಿ ಇರಾನ್ಗೆ ಏನು ಐಡಿಯಾಲಜಿಯಲ್ಲಿ ಸುನ್ನಿ ದೇಶಗಳ ಜೊತೆ ತುಂಬ ಇದಿರ್ಬೋದು, ಆದರೂ ಕೂಡ ಇರಾನ್ ಅಟ್ಯಾಕ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಸೊ ನೀವು ಈ ಯುದ್ಧ ಆಗುವ ಮುಂಚೆ ಇರಾನ್ ತುಂಬ ಸಲ ಹೇಳಿತು ಅರಬ್ ದೇಶಗಳ ಜೊತೆ, ನೀವು ಯಾವ ಕಾರಣಕ್ಕೂ ಕೂಡ ತಟಸ್ಥ ಆಗಿರಬೇಕು, ನಿಮ್ಮ ಬೇಸನ್ನು ನೀವು ಕೊಡಬಾರ್ದು ಅಂತ. ಇರಾನ್ಗೆ ಒಂದು ಸಣ್ಣ ಡೌಟ್ ಇದೆ, ಸಣ್ಣದು ಅಂತಲ್ಲ, ಅದು ಬಹುಶಃ ಅದೇ ಆಗಿರಲೂಬಹುದು. ನಿಮ್ಗೆ ಗೊತ್ತಿರ್ಬೋದು, ಯುದ್ಧ ಸ್ಟಾರ್ಟ್ ಆಗಿರೋದೇ ಒಂದು ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ಮಿಸೈಲ್ ಹಾರಿಸಿ. ಆ ಮಿಸೈಲನ್ನು ಅರಬ್ ದೇಶದ ಯಾವುದೋ ಬೇಸಿಂದಲೇ ಇವರು ಹಾಕಿರೋದು ಅನ್ನುವಂತಹ ಸಂಶಯ ಇರಾನ್ಗೆ ಇದೆ. ಸೊ ಅದಕ್ಕಾಗಿ ಅವರು ಸತತವಾಗಿ ಅರಬ್ ದೇಶಗಳಲ್ಲಿ ಏನಿದೆ ಅದನ್ನು ನುಚ್ಚು ನೂರು ಆಲ್ರೆಡಿ ಮಾಡಿ ಆಗಿದೆ. ಎಲ್ಲೆಲ್ಲ ಅಮೇರಿಕನ್ ಅವರ ಏನು ಮುಖ್ಯಸ್ಥರೆಲ್ಲ ಅಡಗಿ ಕೂತಿದ್ದಾರೆ ಅಲ್ಲಿ ಎಲ್ಲದಕ್ಕೂ ಕೂಡ ದಾಳಿ ಮಾಡಿದ್ದಾರೆ. ಮತ್ತೊಂದು ವಿಷಯ ಗಮನಿಸಬೇಕು, ಅರಬ್ ದೇಶಗಳಿಗೂ ಕೂಡ ಇದನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ನೋಡಿ, ಬಹ್ರೈನ್ ಅನ್ನುವಂಥ ಕಂಟ್ರಿಯಲ್ಲಿ ಜಾಸ್ತಿ ಇರೋದು ಮೆಜಾರಿಟಿ ಶಿಯಾಗಳು. ಅವರು ನಮ್ಮ ಥರ ಸುನ್ನಿಗಳ ಥರ ಅಲ್ಲ, ನಾವೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಇದ್ದೀವಿ. ಅವ್ರು ಆ ಥರ ಅಲ್ಲ, ಕಟ್ಟರ್ ಅವರು. ನಾನು ಅಲ್ಲಿ ಒಬ್ಬರು ಅವರ ಬಿಸ್ನೆಸ್ ಮೈಂಡ್ ಅವರು ಒಂಥರ ವೆಲ್ ಎಜುಕೇಟೆಡ್. ಈ ಆಯತುಲ್ಲಾ ಖಮೀನಿ ಅಂತ ಏನು ಹುತಾತ್ಮರಾದ್ರಲ್ಲ, ಅವರು ಸೈಂಟಿಸ್ಟ್. ಸೊ ಅವರೊಂದು ಮಾತು ಹೇಳಿದ್ರು, ಅವರು ಒಬ್ಬರಲ್ಲ ಅಂತ ಲಕ್ಷಾಂತರ ಮಂದಿ ಲೀಡರ್ಸ್ ಅವರ ಕಂಟ್ರಿ ಒಳಗಡೆ ಇದ್ದಾರೆ. ಈ ಇರಾನ್ ಅನ್ನುವಂಥ ದೇಶದ ಜನ ಫುಲ್ ಫ್ಲೆಡ್ಜ್ನೊಂದಿಗೆ ಈ ಒಂದು ಯುದ್ಧಕ್ಕೆ ಇದಾಗಿದ್ದಾರೆ, ಸಪೋರ್ಟಿವ್ ಕೂಡ ಮಾಡ್ತಾ ಇದ್ದಾರೆ, ರೆಡಿ ಕೂಡ ಇದ್ದಾರೆ. ಈ ಇಸ್ರೇಲ್ ಮತ್ತು ಅಮೇರಿಕ ಆಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಅವರ ಅದೆಷ್ಟೋ ಮರೈನ್ಗಳ ಮುಖ್ಯಸ್ಥರು ಕೂಡ ಈ ಯುದ್ಧಕ್ಕೆ ಎದುರು. ಕಾರಣ ಮಕ್ಕಳನ್ನು ಕೊಲ್ಲಬಾರ್ದು, ವಿದೌಟ್ ರೀಸನ್ ನೀವು ದಾಳಿ ಮಾಡ್ತಾ ಇದ್ದೀರಾ, ಒಂಥರ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಈ ಮಕ್ಕಳ ಅಂತಕ ಮತ್ತು ಮಕ್ಕಳ ಕಾಮುಕ, ನಿಮ್ಗೆ ಗೊತ್ತಿರ್ಬೋದು ಯಾರು ಅಂತ, ಒಂಥರ ಇವರು ಏನು ಕೈ ಸುಟ್ಟುಕೊಂಡಿದ್ದಾರೆ ಸಂಪೂರ್ಣ. ಇವರಿಗೆ ಇವಾಗ ಇದನ್ನು ನಿಲ್ಲಿಸಲೇಬೇಕು ಅನ್ನುವಂಥ ಇದಿದೆ, ಆದರೂ ಕೂಡ ಇವರ ಅಹಂಕಾರ ಬಿಡ್ತಾ ಇಲ್ಲ. ಫೈನ್ ನಾನು ಶಶಾಂಕ್ ನಿಮ್ಗೆ ಕೇಳ್ತೀನಿ. ನಾನಿಲ್ಲಿ ನೋಡಿ, ಈ ಕಂಡೀಷನ್ಸ್ ಅಂತ ಬಂದಾಗ ಯಾವ ದೇಶ ನೋಡಿ, ಆ ದೇಶ ಒಂದು ಹೆಜ್ಬುಲ್ಲಾಗಳಿಗೆ, ಹೌತಿಗಳಿಗೆ, ಹಮಾಸ್ಗಳಿಗೆ ಸಪೋರ್ಟ್ ಮಾಡ್ತಿರೋದು ಇನ್ನು ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಏನಲ್ಲ. ನೀವು ಆ ಒಂದು ಉಗ್ರಗಾಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಯಂತ್ರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಮಾತಾಡಿ, ಈ ಪರಮಾಣು ವಿಚಾರ ನಟಾಂಜು ಫೋರ್ಡೋ ಅದೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ನೀವು ಅಂಥೇಳಿ, ಇದನ್ನು ಇಸ್ರೇಲ್ ಡಿಮ್ಯಾಂಡ್ ಮಾಡೋದಾಗಲಿ ಆರೆಲ್ಸ್ ಅಮೆರಿಕ ಡಿಮ್ಯಾಂಡ್ ಮಾಡೋದಾಗಲಿ ಎಷ್ಟರ ಮಟ್ಟಿಗೆ ಇದು ಆ ಇರಾನ್ ದೇಶದ ಪರ್ಸೆಪ್ಷನಿಂದ ನೋಡಿದಾಗ ಅದು ಸರಿಯಾಗುತ್ತೆ ನಿಮಗೆ? ಇರಾನ್ ಕೇಳುವಂಥ ಸ್ಥಿತಿಯಲ್ಲೇ ಇಲ್ಲ. ಈಗಾಗಲೇ ಅವರು ಸುಪ್ರೀಂ ಲೀಡರ್ಸ್ ಯಾವಾಗ ಇವರು ಮಾಡ್ತಾರೆ, ಇರಾನ್ಗೆ ಈಗಾಗಲೇ ಅಕ್ಕಪಕ್ಕದ ದೇಶದ ಮೇಲೆ ದ್ವೇಷ ಬಂದಿದೆ. ನೀವು
ನಿಮ್ಮ ಬೇಸ್ನ ಅಮೆರಿಕಕ್ಕೆ ಕೊಟ್ಟು ನಮ್ಮ ಸುಪ್ರೀಂ ಲೀಡರ್ ಹೋಗಿದ್ದೆ ನೀವು ಬೇಸ್ಗಳು ಕೊಟ್ಟು ಎಲ್ಲಿಂದ ಬಂದು ಈಗ ನಮ್ಮನ್ನ ನಮ್ಮ leader ಸಾಯ್ಸಕ್ಕೆ ನಿಮ್ಮ ಎಲಿಮಿನೇಟ್ ಮನೆಯಲ್ಲಿ ಮಾಡಿದ್ದಾರೆ. ಜಾಗ ಕೊಟ್ಟಂಗೆ ಯಾವ ದೇಶ ಅಂತ ಹುಡುಕ್ತಾ ಇದೆ ಇರಾನ್ ಈಗ. ಎಲ್ಲಿಂದ ಆರಿದ್ದದು ಅಂತ. ಹೌದೌದು, ಇರಾನ್ ಇಂಟೆಲಿಜೆನ್ಸ್ ಎಲ್ಲ ಇಳಿದಿರೋದೇ ಹಾಗಾಗಿ. ಈಗ ಅಕ್ಕಪಕ್ಕದ ದೇಶಗಳಿಗೆ ಒಂದು ಮೆಸೇಜು, ನೀವೇನಾದ್ರೂ ಬೇಸ್ ಅಮೆರಿಕಕ್ಕೆ ಕೊಟ್ರೆ ನಿಮ್ಮ ದೇಶಕ್ಕೆ ಈ ರೀತಿ ಹಾನಿ ಆಗುತ್ತೆ ನೋಡಿ ಅಂತಾನೆ ಏನೇನು ಬೇಸ್ ಮಾಡ್ಕೊಂಡಿದ್ರು ಆ ಬೇಸ್ನೆಲ್ಲ ಇರಾನ್ ಉಡಾಯಿಸಿದೆ. ಈಗ ದುಬೈ ಅಂತ ಸಿಟಿಗೆ ಬಂದ್ರೆ ಬುರ್ಜ್ ಖಲೀಫಾ ಹತ್ರ ಏನಾದ್ರು ಬೇಸಿತ್ತ ಇವ್ರದ್ದು? ಇಲ್ಲ. ದುಬೈಗೆ ಮೇನ್ ಸೋರ್ಸ್ ಇದ್ದಿದ್ದೇನು? ಟೂರಿಸಮ್. ಅಂಡ್ ಮೋರ್ ಓವರ್ ನಿನ್ನ ಪಕ್ಕದ ಮನೆ ನಾವು ಹಾಳು ಮಾಡ್ತೀವಿ, ನಾವು ನೆಮ್ಮದಿಯಾಗಿ ನನ್ನ ದೇಶ ನಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಕೇಳೋ ಅಂತ ದೇಶ ಇರಾನ್ ಅಲ್ಲ. ಅವ್ರಿಗೂ ಒಂದು ಮೆಸೇಜು, ಬುರ್ಜ್ ಖಲೀಫಾ ಹೊಡೆಯೋದೇನು ದೊಡ್ಡ ವಿಚಾರ ಅಲ್ಲ, ಪಕ್ಕದಲ್ಲ ಹೊಡೆದಿದ್ದೀವಿ, ನೆಕ್ಸ್ಟ್ ಅದು ಹೊಡಿಲಿಕ್ಕೆ ನಮ್ಗೆ ಸ್ವಲ್ಪ ಹೊತ್ತಾಗುತ್ತೆ ಅಂತ ಒಂದು ಮೆಸೇಜ್ ಕೊಟ್ರು. ಹಾಗಾಗಿ ಈ ಅಕ್ಕಪಕ್ಕದ ದೇಶ ಏನು ಸರ್ಪ್ರೈಸ್ ಆದ್ರ